हल्लाग्रस्त युवक के घर पहुंचे अरविंद कुमार अरली। आज तक न्यूज में आपका स्वागत। संपादक विनायक सिंधे। आज की प्रमुख खबर। भालकी तालुक के हलसी तुगांव गांव के रहने वाले लक्ष्मण पिता किशन मूठे, जो अनुसूचित जाति समुदाय से संबंध रखते हैं, अपने मित्रों के साथ 2 अक्टूबर को महाराष्ट्र के उदगीर में आयोजित धार्मिक कार्यक्रम में शामिल होने गए थे। बताया जा रहा है कि उन्होंने अपने दोपहिया वाहन पर नीले रंग का झंडा लगाया था, जिस पर जय भीम लिखा हुआ था। कार्यक्रम के दौरान रास्ते में आलवाई गांव के मराठा समाज से जुड़े 3 युवकों ने उन्हें रोककर जातिसूचक गालियां दी और शारीरिक हमला किया। इस घटना के संबंध में मेहकर पुलिस स्टेशन में मामला दर्ज किया गया है। अनुसूचित जाति व्यक्ति पर हमला करने और जातिसूचक शब्दों के उपयोग के चलते आरोपियों पर अत्याचार अधिनियम के तहत केस दर्ज किया गया है। वहीं दूसरी ओर पीड़ित दलित युवकों पर भी काउंटर केस दर्ज होने की जानकारी मिली है। इस अप्रिय घटना की जानकारी मिलते ही विधान परिषद के पूर्व सदस्य अरविंद कुमार अर्थाई ने पीड़ित युवक के घर जाकर उनसे और उनके परिवार से मुलाकात की। उन्होंने कहा कि ऐसी घटनाएं नहीं होनी चाहिए। दोनों समुदायों के युवाओं को आपसी द्वेष और नफरत छोड़कर सौहार्द और भाईचारे के साथ रहना चाहिए। ग्रामीण समाज में एक दूसरे का सहयोग अत्यंत आवश्यक है। केवल नेताओं के भड़काऊ भाषण सुनकर किसी भी समुदाय के खिलाफ नफरत करना गलत है। शिक्षा, समझ और सामाजिक सद्भाव से ही विकास संभव है। पूर्व सदस्य अर्थाई ने पीड़ित युवक लक्ष्मण और उनके परिवार को व्यक्तिगत आर्थिक सहायता प्रदान की और कहा, हम आपके साथ हैं, हिम्मत मत हारिए। अंत में उन्होंने गांव के नागरिकों से शांतिपूर्ण माहौल बनाए रखने और आपसी सौहार्द को मजबूत करने की अपील की। धन्यवाद। न्यूज संपादक विनायक सिंधे। ये किसी के लिए आए हैं अच्छा हम तो कहते दोनों ಇದನ್ನು ಇನ್ಸಿಡೆಂಟ್ ಆಯಿತು ಅಕ್ಟೋಬರ್ನ ಆಗಿತ್ತು। ಆ ಒಂದು ಇನ್ಸಿಡೆಂಟ್ ಆದ್ಮೇಲೆ ಬರ್ಬೇಕಂತ ಭಾಳ ನಮ್ದು ಎಲ್ಲ ಕಳೆಯವರೆಲ್ಲ ಫೋನ್ ಮಾಡಿದ್ರು, ಸರ್ ಹಿಂಗಾಗಿದೆ ಬಂದು. ಬಟ್ ಅವಾಗ ನನಗೆ ಬರೋಕ್ಕೆ ಧೈರ್ಯ ಇದೊಂದು ಟೈಮ್ ಇದ್ದಿಲ್ಲ, ಆ ಕಡೆ ಬಿಜಿ ಸಲುವಾಗಿ ಇವತ್ತು ಈ ಒಂದು ಹೆಚ್ಚು ಕಮ್ಮಿ 1 ತಿಂಗಳು ಆಯ್ತಿಗೆ. ಅದಕ್ಕೆ ಯಾರು ಇಲ್ಲಿ ಸಾಯಿಗೊಮ್ಮೆಗ ಜಗಳ ಆಡಿ ಕೇಸ್ ಆಗ್ಯದ ಅಂತ ಹೇಳಿದ್ರು. ಅದು ಮತ್ತು ಅದಕ್ಕೆ ಅವ್ರಿಗೆ ಹೋಗೋ ಸ್ವಲ್ಪ ಧೈರ್ಯ ಹೇಳೋಣ, ಯಾಕಂದ್ರೆ ನಮ್ಮ ಸಮಾಜದವರು ಕೆಲವು ಮಂದಿನೇ ಹೋಗಿ ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಮಾಡೋದು, ಅವ್ರಿಗೆ ಅಂಜಿಸೋದ ಕೆಲಸ ಆಗ್ಬಿಡ್ತು. ಈಗ ಊರಾಗಿನದ ಎಲ್ಲರೂ ಕೈಚಾರದಿಂದ ಅದ, ಆತ್ಮೀಯತೆಯಿಂದ ಅದ, ಅವ್ರ ಮಧ್ಯದಾಗ ಒಂದು ಒಡಕ್ ತರೋದ ಪ್ರಯತ್ನ ಮಾಡ್ತಾರೆ ಕೆಲವು ಹುಡುಗರು. ಅದು ಆಗ್ಲಕ್ಕೆ ಬಿಡ್ಬಾರ್ದು ಅಂತ ಇವ್ರಿಗೆ ಧೈರ್ಯ ಹೇಳಬೇಕು ಅನ್ನೋ ಉದ್ದೇಶದಿಂದ ಬಂದಿದ್ದೆ ಹೊರತಾಗಿ ಬೇರೆ ಯಾವುದೂ ಮೋಟಿವ್ ಇಲ್ಲ. ಅದಲ್ಲದೆ ನೋಡಿರಿ ಬಡವರ ಇವನಿಗೆ ಈ ರೀತಿ ಆದ್ಮ್ಯಾಗ ದುಡಿತಾನೆ ಹೆಂಗೆ. ಈಗ ಏನೋ ಮೆಂಬರ್ ಮಾಡತ್ತಾರ, ಅದು ಮತ್ತೆ ಆಗಲ್ಲ. ಸ್ವಲ್ಪ ಏನೋ ಹೆಲ್ಪ್ ಮಾಡ್ರ ವೈಯಕ್ತಿಕವಾಗಿ ಇದು ಮಾಡಿದ್ದ ಬಟ್ಟೆಗೆ ಅದೇನಿಲ್ಲ. ಅದು ಅಲ್ಲದೆ ಇಲ್ಲಿ ಬಂದ್ಮ್ಯಾಗ ಗೊತ್ತಾಯ್ತು ಕೌಂಟರ್ ಕೇಸ್ಗಳು ನಮ್ಮ ಹುಡುಗರು ಮಾಡ್ಯಾರ ಅಂತ ಸುದ್ದಿ ಬಂದಿದೆ 10 ಮಂದಿ ಮೇಲೆ. ಆ 10 ಮಂದಿ ಮೇಲೆ ಯಾರು ಮಾಡ್ಯಾರ, ಅದು ESIನೇ ಮಾಡಿದಾರ ಅಂತ. ESI ಯಾಕೆ ಮಾಡ್ಯಾರ ಅವ್ರ ಬಗ್ಗೆ ನಾನು ಅವರಿಗೆ DSPಗೆ ಅಥವಾ SP ಸಭರ ಹತ್ರ ನಾನು ಮಾತಾಡಿ ಏನಾದ ಅದನ್ನು ವಿಡ್ರಾ ಮಾಡಬೇಕು ಅಂತ ಹೇಳ್ತೀನಿ. ಯಾಕಂದರೆ ಈ ರೀತಿ ಆದ್ರೆ ಟೆನ್ಷನ್ ಮಾಹೋಲ್ ಆಗ್ತದೆ ಊರಾಗ. ಟೆನ್ಷನ್ ಆಗಬಾರ್ದು. ಒಂದು ಊರಾಗ ಇರಬೇಕಾದ್ರೆ ಎಲ್ಲರೂ ಅಣ್ಣ ತಮ್ಮರಂಗೆ ಇರ್ಬೇಕು. ಒಬ್ರಿಗೆ ಕೈಗೆ ಹತ್ತೋ ಕಾಲು ಹತ್ತೋ ಅದು ಇನ್ನೂ ಅಲ್ಲೇ ಅಡ್ಜಸ್ಟ್ ಮಾಡ್ಕೋಬೇಕು. ಹೊರತಾಗಿ ಇವ್ರು ಇದೇ ಒಂದು ಈ ರೀತಿ ಇವ್ರ ಕೌಂಟರ್ ಕೇಸ್ ಮಾಡೋದು, ಇವ್ರ ಆತ್ಮ ಅಟ್ರಾಸಿಟಿ ಮಾಡೋದು, ಇವೆಲ್ಲ ಮುಂದುವರೆಯೋದು ಬೇಡ. ಏನಾಗಿದೆ ಇಲ್ಲೇ ಮುಗಿಬೇಕನ್ನೋ ಒಂದು ಉದ್ದೇಶದಿಂದ ಇವ್ರಿಗೆ ಧೈರ್ಯ ಕೊಡಬೇಕು. ಏನಾಗಿದೆ ಈಗ ಜಿಲ್ಲೆದಾಗ ಯಾರೂ ಬಂದಿಲ್ಲ, ನಮ್ಮ ಲೀಡರ್ ಇದ್ರು ಯಾರೂ ಬಂದಿಲ್ಲ, ನಾವು ಮಾತಾಡಿ ನಮ್ಗೆ ಅನಾಥ ಆಗಿದ್ದೀವಿ ನಾವು ಅನ್ನೋ ಫೀಲಿಂಗ್ ಬರ್ತದೆ. ಆ ಫೀಲಿಂಗ್ ಬರಬಾರ್ದು, ಇವ್ರಿಗೆ ಧೈರ್ಯ ತುಂಬಬೇಕು ಅನ್ನೋ ದೃಷ್ಟಿಯಿಂದ ಬಂದಿದೆ ಹೊರತಾಗಿ ಇಲ್ಲಿ ಯಾವುದೇ ಡಿಫ್ರೆನ್ಸಸ್ ಇಲ್ಲ. ಈಗ ಎಲ್ಲರೂ ಈ ಊರಾಗ ಆ್ಯಕ್ಚುಲಿ ಅದು ಆಗ್ಯದ ಬೇರೆ ಊರಾಗ, ಈ ಊರಾಗ ಎಲ್ಲರೂ ಅಣ್ತಂಬರಂಗದ. ಈಗ ಇವ್ರ ತಾಯಿ ಜನರದಾಗ ಗೆದ್ದಾಳ ಅಂದ್ರೆ ಅವರೆಲ್ಲ ಒಟ್ಟಿಗೆ ಚಂದಿದ್ದೇ ಗೆದ್ದಿರ್ಬೇಕಲ್ಲ. ಅಂಥ ಜಾಗದಾಗ ಬಂದು ಇವ್ರು ಯಾರೋ ಬಂದು ಹೊರಗೆ ಬಂದು ವಿಷ ಬಿಚ್ಚ ಬಿತ್ತಬಾರ್ದು, ಹಂಗೆ ಮುಂದುವರೆತ ಮಾಡ್ಬಾರ್ದು ಅನ್ನೋದು ಹೇಳ್ಬೇಕು ಅನ್ನೋದು ಉದ್ದೇಶದಿಂದ ಬಂದಿದ್ವಿ.
ಬೇರೇನು ಉದ್ದೇಶ ಇಲ್ಲ. ಈಗ ನೀವು ಕಾಂಗ್ರೆಸ್ ಪಕ್ಷದವರೇ ಇದ್ರಿ, ಇಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರ ಅವ್ರು ವಿಸಿಟ್ ಕೊಟ್ಟಾರ ಇಲ್ಲ ಇವ್ರ ಮನೆ? ಈ ಮನೆಗೆ ಬಂದಿಲ್ಲ? ಆಡಿಲ್ಲ, ಏನು ಒತ್ತಡ ಇದ್ರು ಗೊತ್ತಿಲ್ಲ. ಬಟ್ ಈಗ ನನಗೆ ನಮ್ಮ ಎಲ್ಲ ಹುಡುಗರು ಹೇಳೋ ಪ್ರಕಾರ ಭಾಲ್ಕಿ ತಾಲೂಕದಾಗ ಅತಿ ಹೆಚ್ಚು ಅಟ್ರಾಸಿಟಿ ಆಗ್ಯಾವ. ಅಟ್ರಾಸಿಟಿ ಆದರೂ ಕೂಡ ಕೌಂಟರ್ ಕೇಸ್ ಆಗ್ಯಾವ ಅಂತ ಸುದ್ದಿ ಬಂದವು. ಅದು ಭಾಳ ತಪ್ಪು ಹಾದಿ ಹೋಗ್ಲತ್ತು. ಅದು ಆಗಬಾರ್ದು. ಅಟ್ರಾಸಿಟಿ ಮೊದಲೇ ಆಗಬಾರ್ದು. ಮೊದಲೇ ಆಗ್ಬಾರ್ದು. ಅಟ್ರಾಸಿಟಿ ಆದ್ಮೇಲೆ ಮತ್ತೆ ಅವರು ಇವ್ರ ಮೇಲೆ ಮಾಡೋದು, ಹೆಚ್ಚು ಪೊಲೀಸರಿಗೆ ಮಾಡಿಸೋದು, ಇದು ತಪ್ಪು ನಡವಳಿಕೆ ನಡೆಯೋದು. ಇದು ಈ ರೀತಿ ಆಗಬಾರ್ದು ಅನ್ನೋದನ್ನ SP ಅವ್ರಿಗೆ ಮಾತಾಡ್ತೀನಿ. ಆಮೇಲೆ ನಾವು ಒಂದು 2 ದಿವಸ ಬಿಟ್ಟು ಹೋಮ್ ಮಿನಿಸ್ಟರ್ ಹತ್ರ ನಡೆದಿನಿ ಅವ್ರ ಭೇಟಿಗೆ. ಅವ್ರು ನಡೆದಾಗ ಅವ್ರು ಬಂದಿದ್ರೆ ಮತ್ತೆ ಇದೆಲ್ಲ ಇಡ್ತೀನಿ ನಾನು. ಈ ಸ್ಥಿತಿ ಜಿಲ್ಲಾದಾಗ ಎಷ್ಟು ಅಟ್ರಾಸಿಟಿ ಎಲ್ಲ ತೊಗೊಂಡು ಹೋಗ್ತೀನಿ. ತೊಗೊಂಡೋಗಿ ಅವ್ರ ಇದ್ರೆ ಮಾತಾಡ್ತೀನಿ. ಯಾಕಂದ್ರೆ ಅಟ್ರಾಸಿಟಿ ಕಡಿವಾಣ ಹಾಕಿ ಊರಾಗ ಶಾಂತಿ ವಾತಾವರಣ ಅಟ್ರಾಸಿಟಿಗಳು ಆದಾಗ ಊರಾಗ ವೈರತ್ವ ಬೆಳೀತದೆ. ವೈರತ್ವ ಆಗ್ಬಾರ್ದು. ಯಾಕಂದ್ರೆ ನಾವು ಹೊರಗಿಂದ ಬಂದಿದ್ದೆವು. ಈಗ ಈ ನಮ್ಮ ಗೆಳೆಯರೆಲ್ಲ ಹೊರಗಿಂದ ಬಂದಾರೆ. ಈಗ ಬಂದಾಗ ನಾವೇನಾರ ಇವರಿಗೆ ಜೋಶನಾಗ ಮಾತಾಡಿದೆವು. ಇವ್ರು ಏನಾದ್ರು ಆ ಜೋಶನಾಗ ಇರ್ತದೆ. ನಾಳೆಗೆ ನಾವು ಊರಿಂದ ಹೊರಗೆ ಹೋದೆವು. ಈಗ 1 ಗಂಟೆ ಬಿಟ್ಟು ಹೊರಗೆ ಆಮೇಲೆ ಊರಾಗ ಇರ್ತೀವಿ. ಇವರೆಲ್ಲ ಇವ್ರು ಜನ ಅವ್ರ ಜೊತೆಗೆ ಅಣ್ಣತಮ್ಮರ್ಲೆ ಇದ್ರು ಅಂದರೆ ಇವ್ರ ಕೆಲಸ ಅವ್ರಿಗೆ ಬರ್ತದೆ, ಅವ್ರ ಕೆಲಸ ಇವ್ರು ನಡ್ಕೊಂಡು ಹೋಗ್ತಾರೆ. ಆ ವಾತಾವರಣ ನಿರ್ಮಾಣ ಮಾಡ್ಬೋದು. ಇದು ಭಾಯ್ಚಾರ ವಾತಾವರಣ ನಿರ್ಮಾಣ ಹೊರತಾಗಿ ಈ ಅಟ್ರಾಸಿಟಿ ಅಂತ ಕೇಸ್ಗಳು, ಕೌಂಟರ್ ಕೇಸ್ ಅಂತ ಕೇಸ್ಗಳು ಆದ್ರೆ ಭಾಳ ಕಷ್ಟ ಆಗ್ತದೆ. ಜಿಲ್ಲೆಯ ವಾತಾವರಣ ಎಲ್ಲ ಹಾಳಾಗ್ತದೆ. ಆ ವಾತಾವರಣ ಹಾಳಾಗಬಾರ್ದು, ಒಳ್ಳೇದಿರ್ಬೇಕಂಬ ನಮ್ಮ ಉದ್ದೇಶ. ಸರ್, ಇತ್ತೀಚೆಗೆ ಬೀದರ್ದಾಗ ಕೋಮುಗಲಭೆ ಹೆಚ್ಚಾಗ್ಲತ್ತವ ಸರ್. ಇದ್ರ ಬಗ್ಗೆ ಏನು ಪೊಲೀಸರಲ್ಲಿ ಹೇಳತ್ತಾರ ಅಥವಾ ಏನು ಜಿಲ್ಲಾ ಉಸ್ತುವಾರಿ ಕೋಮುಗಲಭೆ ಸರ್? राजकुमार मूल भारतीय सर सुद्धा येथे आले, त्यांचे सुद्धा हार्दिक आभार. आणि त्याचबरोबर DSPचे डिस्ट्रिक्ट प्रेसिडेंट आमच्या बिदर जिल्ह्याचे कपिल गोडबोले सर यांचे सुद्धा उपस्थित राहिले. त्याबद्दल त्यांचा खूप खूप धन्यवाद.